ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನು ಕೇವಲ 2 ದಿನಗಳಲ್ಲಿ ನಿಮ್ಮ ಗೃಹಲಕ್ಷ್ಮಿ ಅಮೌಂಟು ಕ್ರೆಡಿಟ್ ಆಗುತ್ತೆ 11ನೇ ಕಂತಿಂದು ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ರು. ಹಾಗಿದ್ರೆ ನಿನ್ನೆ ಗೃಹಲಕ್ಷ್ಮಿ ಅಮೌಂಟು ಕ್ರೆಡಿಟ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ನಿನ್ನೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಅಮೌಂಟ್ ರಿಸೀವ್ ಆಗಿದೆ ಅಂತ. ಇದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಏನೋ ಹೇಳಿದರು, ಇನ್ನು ಕೇವಲ 2 ದಿನಗಳಲ್ಲಿ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಜುಲೈ ತಿಂಗಳ ಅಮೌಂಟು 15ನೇ ತಾರೀಕು ಮೇಲ್ಗಡೆ ನಾವು ಎಲ್ಲನೂ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀವಿ ಅಂತ. ಆದರೆ ಪ್ರಸ್ತುತವಾಗಿ ಇನ್ಫಾರ್ಮೇಷನ್ ಸಿಕ್ಕಿರೋ ಪ್ರಕಾರ ಗೃಹಲಕ್ಷ್ಮಿ ಅಮೌಂಟು ಬಹಳ ಜನಕ್ಕೆ ತಲುಪಿಲ್ಲ. ನಿನ್ನೆ ಅಮೌಂಟು ಕೇವಲ ಕೆಲವೇ ಮಂದಿಗಳಿಗೆ ಮಾತ್ರ ಅಮೌಂಟ್ ಹೋಗಿದೆ ಅನ್ನೋ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಬಟ್ ತುಂಬ ಜನಕ್ಕೆ ಅಮೌಂಟ್ ಹೋಗಿದೆ ಅನ್ನೋದು ಕೂಡ ಎಲ್ಲಿ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಯಾರಾದರೂ ಅಮೌಂಟ್ ರಿಸೀವ್ ಮಾಡಿದ್ರು ಅಂದರೆ ಅವರು ಕಮೆಂಟ್ ಮಾಡಿ ತಿಳಿಸೋರು, ಅಥವಾ ನಾನು ಬೇರೆ ಕಡೆ ಎಲ್ಲ ಸರ್ಚ್ ಮಾಡ್ತಾ ಇದ್ದೆ ಅಮೌಂಟ್ ರಿಸೀವ್ ಆಗಿದೆ ಅಂತ. ಬಟ್ ಅಮೌಂಟು ಅಂದ್ಕೊಂಡಷ್ಟು ಮಟ್ಟಿಗೆ ತಲುಪಿಲ್ಲ. ಕೇವಲ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಅಮೌಂಟು ನಿನ್ನೆ ತಲುಪಿದೆ. ವಿಡಿಯೋ ನೋಡ್ತಿರೋ ನಿಮಗೆ ಯಾರಿಗಾದರೂ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂದರೆ ದಯವಿಟ್ಟು ತಿಳಿಸಿ ಅಮೌಂಟ್ ಬಂದಿದೆ ಅಂತ. ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಇದು ಗೌರ್ಮೆಂಟಿಂದ ಅಮೌಂಟ್ ಬಂದಿದೆ ಅನ್ನೋದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೂಡ ಸಿಕ್ಕುತ್ತೆ. ಇನ್ನು ನಿನ್ನೆ ವಿಷಯಕ್ಕೆ ಬರೋದಾದರೆ ಗೃಹಲಕ್ಷ್ಮಿ ಅಮೌಂಟು ನಿನ್ನೆ ಕ್ರೆಡಿಟ್ ಆಗಬೇಕಿತ್ತು, ಮತ್ತು ಇವತ್ತು ಕೂಡ ಕ್ರೆಡಿಟ್ ಆಗಬೇಕು. ಇವತ್ತೇನಾದರೂ ನಿಮಗೆ ಅಮೌಂಟ್ ಬಂತು ಅಂದರೆ ದಯವಿಟ್ಟು ಬಂದು ಕಮೆಂಟ್ ಮಾಡಿ. ಮತ್ತು ನಿಮಗೆ ಅಮೌಂಟ್ ಬಂದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ನಿಮ್ಮ ಮೊಬೈಲ್ಗಳಿಗೆ ಮೆಸೇಜ್ ಬರುತ್ತೆ. DBT ಮುಖಾಂತರ ಅಮೌಂಟ್ ಕ್ರೆಡಿಟ್ ಆಗಿರೋದು ಒಂದು ಮೆಸೇಜ್ ಬರುತ್ತೆ. ನಿಮ್ಮದು ಯಾವ ಬ್ಯಾಂಕಿಗೆ ಲಿಂಕ್ ಆಗಿರುತ್ತೋ ಮೊಬೈಲ್ ನಂಬರು ಅದಕ್ಕೆ ಮೆಸೇಜ್ ಬರುತ್ತೆ. ಅಥವಾ ನೀವು DBT ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬಹುದು. ಕರ್ನಾಟಕ ಸರ್ಕಾರದ ಅಧಿಕೃತವಾದ ಆ್ಯಪ್ ಅದು. ಅದನ್ನು ನೀವು ಪ್ಲೇಸ್ಟೋರ್ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು ಅಮೌಂಟ್ ಬಂದಿದೆಯೋ ಇಲ್ವೋ ಅಂತ. ಇದಕ್ಕಿಂತ ಮುಂಚೆ ಮಾಹಿತಿ ಕಣಜದಲ್ಲಿ ಆಪ್ಷನ್ ಇತ್ತು, ಬಟ್ ಈಗ ಅಲ್ಲೆಲ್ಲೂ ಕೂಡ ಆಪ್ಷನ್ ಇಲ್ಲ. ನೀವು DBT ಮುಖಾಂತರ ಚೆಕ್ ಮಾಡ್ಕೋಬಹುದು, ಅಥವಾ ನಿಮ್ಮ ಮೊಬೈಲ್ಗಳಿಗೆ ಮೆಸೇಜ್ ಬರುತ್ತಲ್ಲ ಅದ್ರ ಮುಖಾಂತರ ಮಾತ್ರ ಚೆಕ್ ಮಾಡ್ಕೋಬಹುದು. ಟೋಟಲ್ ಆಗಿ ಹೇಳೋದಾದರೆ ಅಮೌಂಟ್ ಕ್ರೆಡಿಟ್ ಆಗಿರೋದ್ರ ಬಗ್ಗೆ ಇನ್ನೂ ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ. 50-50 ಆಪ್ಷನಲ್ಲೇ ಇದೆ. ಕೆಲವರು ಬಂದಿದೆ ಅಂತಿದ್ದಾರೆ, ಕೆಲವರು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಬಂದಿರೋದು ಯಾವ ಕಂತಿನ ಅಮೌಂಟು ಅನ್ನೋದು ಕೂಡ ಡೌಟಲ್ಲಿ ಇದೆ. ಹಾಗಾಗಿ ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಇವತ್ತು ಕಳೆದ್ರೆ ನಾಳೆ ಅಂತೂ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇದು ಇವತ್ತು ಸಿಕ್ಕಿರುವಂತಹ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮಗೂ ಕೂಡ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಮತ್ತು ನೀವು ಇನ್ನೂ ನನ್ನ ಚಾನಲ್ ಮೊದಲನೇ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.